ನೀವು ಎಲ್ಲ ಕಡೆ ಓಡಾಡಿ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಕೂಡ ತಾವು ನಂಬರ್ಸ್ ಹೇಳಿದ್ರಿ. ಈ ಲೋಕಸಭೆಗೆ ನಿಮ್ಮ ನಂಬರ್ಸ್ ಏನು? ನಮ್ಮ ರಾಜ್ಯದಲ್ಲ 20 ಆಸುಪಾಸು. ಒಂದೆರಡು ಸೀಟ್ ಹೆಚ್ಚು ಕಮ್ಮಿ 20. ನಮ್ ಗ್ಯಾರಂಟಿ ಏಟ್ ಏನಂತ ಗೊತ್ತಿಲ್ಲ. ಬಿಜೆಪಿ ಅವರು ಗಾಬರಿ ಆಗ್ಬಿಟ್ಟಿದ್ದಾರೆ ನಮ್ ಗ್ಯಾರಂಟಿ. ಈಗ ಬೆಂಗಳೂರು ದೇವರಾಜೇಗೌಡ ನಿಮ್ಮ ಹೆಸರು ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ. 3 ಕೋಟಿ ಆಫರ್ ಕೊಟ್ಟಿದ್ರು, ನನಗೆ 5 ಕೋಟಿ ಅಡ್ವಾನ್ಸ್ ಕೊಟ್ಟಿದ್ರು, 5 ಜನ ಪ್ರಿಯಾಂಕ್ ಖರ್ಗೆ, ಚಲುವರಾಯಸ್ವಾಮಿ ಮತ್ತೆ ಕೃಷ್ಣ ಬೈರೇಗೌಡರೆಲ್ಲ ಒಂದು ಟೀಮ್ ಮಾಡಿದ್ರು ಅನ್ನುವಂತ ಆರೋಪಗಳನ್ನೆಲ್ಲ ಮಾಧ್ಯಮಗಳಿಗೆ ಹೇಳಿದ್ದಾರೆ. ಅಲ್ಲಪ್ಪ ಅವನೇನೋ ಮೆಂಟಲ್ ಕೇಸು ಅವನು ಮಾತಾಡ್ಲಿ, ಅವನು ಎಲ್ಲ ಅವನೇನು ಬೇಕಾದ್ರೂ ಮಾತಾಡ್ತಾರೆ. ನನಗೆ ನಿಮ್ಮ ಬಗ್ಗೆ ನನಗೆ ಬಹಳ ಅನುಕಂಪ ಆಗ್ತಾ ಇದೆ. ನೀವೆಲ್ಲ ಬಹಳ ವಿದ್ಯಾವಂತರಿದ್ದೀರಿ, ಪ್ರಜ್ಞಾವಂತಿದ್ದೀರಿ. ನಿಮ್ಮ ಚಾನೆಲ್ಗಳಲ್ಲಿ, ನಿಮ್ಮ ಪೇಪರ್ಗಳಲ್ಲಿ ಎಲ್ಲ ನಿಮಗೆಲ್ಲ ಒಂದು ಇಮೇಜ್ ಬಹಳ ಮುಖ್ಯ. ಯಾರು ಏನೇನೋ ಆಗ್ತಾರೆ ಅಂತ ಅಷ್ಟೆಲ್ಲ ದೊಡ್ಡ ನ್ಯೂಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಇಮೇಜ್ ಏನಾಗಬೇಕು? ಏನಾದ್ರು ಸತ್ಯ ಏನಾದ್ರು ಇದೆಯಾ ಇಲ್ಲ? ಈಗ ನಾನು ನಿಮ್ಮ ಮಾಧ್ಯಮದವ್ರಿಗೆ ಯಾರೋ ಒಬ್ಬ ಹೇಳ್ಬಿಡ್ತಾನಪ್ಪ, ನಿಮ್ಮ ಮಾಧ್ಯಮಕ್ಕೆ 100 ಕೋಟಿ ಕೊಟ್ಬಿಟ್ಟಿದ್ದಾನೆ ಹಾಕ್ಬೇಡ ಅಂತ, ನೀವು ಹಾಕಕ್ಕಾಗ್ತದ? ಅದನ್ನ ಕ್ಯಾನ್ ವಿ ಬ್ಲೇಮ್ ಎನಿವನ್? ಏನೋ ಒಂದು ಆಧಾರ ಇರ್ಬೇಕಲ್ಲ ಅದಕ್ಕೆ. ಬಿಡಿ, ನಾನು ಅವನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನೀವು ನಿಮ್ಮೊಂದು ಇಷ್ಟು ದೊಡ್ಡ ರೆಪ್ಯುಟೇಷನ್ ಇರುವಂತ ಮೀಡಿಯಾ, ಐ ಡೋಂಟ್ ನೋ ವೈ ಯು ಆರ್ ಫೇಲಿಂಗ್ ಈ ವಿಚಾರದಲ್ಲಿ ಅಂತ ನನಗೆ ಬೇಜಾರಾಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.